ದೇವರೇ ಗತಿ, ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾವು ಧನಯೋಗದ ಬಗೆಗೆ ಮಾತನಾಡ್ತಾ ಬಂದಿದ್ದೇವೆ. ಯಾವ ವಿಚಾರಗಳು ಒಂದು ರಾಶಿಗೆ ಧನಯೋಗಕ್ಕೆ ಸಕಾರಾತ್ಮಕವಾದಂತಹ ಒಂದು ಮಿಡಿತವನ್ನು ಅಥವಾ ಆ ಒಂದು ಚೆಂಡು ಪುಟಿತ ಅಂದರೆ ಅದು ಪುಟಿದರೆ ಹೇಗೆ ಅದು ಮೇಲೇಳುತ್ತೋ ಆ ರೀತಿಯ ಮೇಲೇಳುವಂತಹ ಸ್ಥಿತಿಗತಿಗಳನ್ನು ಒದಗಿಸಿ ಬರುತ್ತೆ ಅನ್ನುವಂಥದ್ದಕ್ಕೆ ಮಾತನಾಡ್ತಾ ಇದ್ದೇವೆ. ಸೂರ್ಯನನ್ನು ಗಮನಿಸಿದಾಗ, ಯಾಕೆಂದರೆ ಸಿಂಹರಾಶಿಯ ಯಜಮಾನ ಸೂರ್ಯ ಅವರ ಜಾತಕದಲ್ಲಿ, ಸಿಂಹರಾಶಿಯವರ ಜಾತಕದಲ್ಲಿ ಗಟ್ಟಿಯಾಗಿದ್ದಾನೆ ಅಂತಾದರೆ ಅನೇಕ ರೀತಿಯ ಒಂದು ವಿಚಿತ್ರ ಅಂದರೆ ಇಲ್ಲಿ ಸಕಾರಾತ್ಮಕವಾಗಿ ಹೇಳ್ತಾ ಇದ್ದೇನೆ. ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ.com ವೆಬ್ಸೈಟ್ ಅನ್ನು ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ. ಎಲ್ಲೆಲ್ಲಿ ಅವರು ಎಲ್ಲಿ ಹೋಗ್ತಾರೋ ಅಲ್ಲಿ ಹಣದ ರಾಶಿ. ನಾವು ಇವತ್ತು ಗುಪ್ತ ನಿಧಿ ಅಂತ ನಾವು ಮಾತನಾಡ್ತಾ ಇರ್ತೇವೆ. ಇವತ್ತು ಗುಪ್ತ ನಿಧಿ ಆಕ್ಚುಲಿ ಒಂದು ಕಡೆ ಸಿಕ್ತು ಅಂತಾದರೆ ಅದನ್ನು ಸರ್ಕಾರಕ್ಕೆ ತಿಳಿಸ್ಬೇಕು ಅನ್ನುವಂಥದ್ದು ರೂಲ್ ಇದೆ. ಸರ್ರನ್ನೇ ನಾವು ಗುಪ್ತ ನಿಧಿ ಸಿಕ್ಕಿದೆ ಅಂತ ಅದನ್ನು ನಮ್ಮ ನಿಧಿಯನ್ನಾಗಿ ಮಾಡ್ಕೊಳ್ಳಿಕ್ಕಾಗಲ್ಲ. ಅದನ್ನು ಸರ್ಕಾರಕ್ಕೆ ತಿಳಿಸ್ಬೇಕಾಗುತ್ತೆ. ಎಲ್ಲೇ ಭೂಮಿಯಲ್ಲಿ ಅಂತರ್ಗತವಾದಂತಹ ಒಂದು ಚಿನ್ನದ ನಿಕ್ಷೇಪ ಅಂದರೆ ಚಿನ್ನದ ನಾಣ್ಯಗಳು ಅಥವಾ ಈ ಒಂದು ನವರತ್ನಗಳು ಅಥವಾ ಇನ್ನೂ ಏನೋ ರೀತಿಯ ಆಭರಣಗಳು ಸಿಕ್ಕಿದ್ರೆ ಅದನ್ನು ಸರ್ಕಾರಕ್ಕೆ ಒಪ್ಪಿಸ್ಬೇಕು ಅಂತ ಒಂದು ಏನಿದೆ ರೂಲ್ ಇದೆ. ಈ ರೂಲು ತಪ್ಪಿದರೆ ನಾವು ಜೈಲನ್ನು ಸೇರಬೇಕಾದಂಥ ಸ್ಥಿತಿಗತಿ ಇದೆ. ಹಾಗಾಗಿ ಈ ನಾಡಿನ ರೂಲ್ ಯಾವುದಿದೆಯೋ ಅದನ್ನು ನಾವು ಏನು ಮಾಡಬೇಕು, ನಾವು ಗೌರವಿಸಲೇಬೇಕಾಗತ್ತೆ. ಹಾಗಾದರೆ ನಿಗೂಢವಾದಂತಹ ಈ ಗುಪ್ತ ನಿಧಿಯ ರೂಪದಲ್ಲಿ ಸೂರ್ಯ ಏನನ್ನು ಕೊಡೋದಕ್ಕೆ ಸಾಧ್ಯವಾಗತ್ತೆ ಅಂತಂದರೆ, ಸೂರ್ಯ ಕೊಡುವಂಥದ್ದು ರಾಜಯೋಗದ ಪರಮೋಚ್ಚವಾದಂತಹ ಒಂದು ಪಾಯಿಂಟ್ನಿಂದ ಅನೇಕ ರೀತಿಯ ಒಂದು ಪ್ಲಮ್ ಪೋಸ್ಟ್, ಅಂದರೆ ಬಹಳ ಇಂಪಾರ್ಟೆಂಟ್ ಆದಂತಹ ಪೋಸ್ಟ್ಗಳೇನಿರ್ತವೆ, ಒಂದು ದೇಶದ ರಾಯಭಾರಿ ಅಥವಾ ಒಂದು ದೊಡ್ಡ ಕೋರ್ಟಿನ ನ್ಯಾಯಾಧೀಶ ಅಥವಾ ಈ ಒಂದು ನಾವು IAS GS ಇದಂಥ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾಸ್ ಆದಾಗ ನಾವು ಸರ್ರನ್ನ ಏನಾಗ್ತೇವೆ, ಒಂದು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿಬಿಡ್ಬೋದು. ಇಂತಹ ಒಂದು ಪ್ಲಮ್ ಪೋಸ್ಟ್ಸ್ ಇರುತ್ತಲ್ಲ, ಇಂತಹ ಪೋಸ್ಟ್ಗಳನ್ನು ಒದಗಿಸುವುದರ ಮೂಲಕವಾಗಿ ನಮ್ಮ ರಾಜಯೋಗದ ಸಂದರ್ಭವನ್ನು ಗಟ್ಟಿಯಾಗಿ ಮಾಡಿಕೊಡಬಹುದಾದಂತಹ ಬೆಳಕನ್ನು ಸೂರ್ಯ ತುಂಬುತ್ತಾನೆ. ಈ ಸೂರ್ಯ ಆರ್ಥಿಕವಾಗಿ ಯಾಕೆ ಒಳ್ಳೆಯ ರೂಪದಲ್ಲಿ ಇನ್ನಿಷ್ಟು ತನ್ನ ಆ ಒಂದು ಸಹಾಯವನ್ನು ಒದಗಿಸಬಲ್ಲ ಅಂತಂದರೆ, ಈ ಸೂರ್ಯನ ಜೊತೆಯಲ್ಲಿ ಇನ್ನು ಯಾವ ಗ್ರಹಗಳು ಸೇರಿ ಒಳಿತನ್ನು ಕೊಡಬೇಕು ಅನ್ನುವಂತಹ ಒಂದು ಕಾನೂನು ಇಲ್ಲವಾದರೂ ಧರ್ಮಕರ್ಮಾಧಿಪ ಯೋಗದಂತಹ ಯೋಗ ಒಟ್ಟಿಗೆ ಬಂದು ಸೇರಿದಾಗ ಜಾತಕದಲ್ಲಿ ಇದ್ದಲ್ಲಿ ಆ ಬುಧನ ಸಂಯೋಜನೆ ಏನು ಮಾಡುತ್ತೆ, ವಿಶೇಷವಾಗಿ ಈ ಒಂದು ಸಿಂಹರಾಶಿಯವರಿಗೆ ಅನೇಕ ರೀತಿಯಲ್ಲಿ ಧನ ಸಂಚಯನವನ್ನು ಮಾಡಿಕೊಡಬಹುದಾದಂತಹ ಅಂದರೆ ಈಸಿಯಾದಂತಹ ಒಂದು ಅವಕಾಶಗಳನ್ನು, ಕೆಲವೊಬ್ಬರಿಗೆ ಅವಕಾಶಗಳು ಇರ್ತವೆ, ಆದರೆ ಅವಕಾಶಗಳು ಇದ್ದರೆ ಆ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳಬಹುದಾದಂತಹ ಚಾತುರ್ಯವನ್ನು ಅವರು ಪಡೆದಿರೋದಿಲ್ಲ. ಹಾಗಾಗಿ ಸೂರ್ಯ ಬುಧನ ಜೊತೆಗಿದ್ದಾಗ ಚಾತುರ್ಯ ಬಂದು ಬಿಡತ್ತಾ ಅಂತ ಕೇಳಿದರೆ ಒಂದು ಅರ್ಥ ಮಾಡ್ಕೊಳ್ಬೇಕು. ಈ ಬುದ್ಧಿ ಅನ್ನುವಂಥದ್ದು ಒಳ್ಳೆಯ ರೀತಿಯ ಬುದ್ಧಿ ಅನ್ನುವಂಥದ್ದು ಒಂದು, ದುರ್ಬುದ್ಧಿ ಅನ್ನುವಂಥದ್ದು ಇನ್ನೊಂದು. ಹಾಗಾದರೆ ಈ ದುರ್ಬುದ್ಧಿ ಮತ್ತು ಒಳ್ಳೆಯ ಬುದ್ಧಿ ಇವುಗಳ ಆ ಒಂದು ನಡುವಿನ ಅಂತರ ಯಾವ ರೀತಿಯಲ್ಲಿ ಇಲ್ಲಿ ಹದಿಗಟ್ಟಿದೆ ಈ ಒಂದು ನಮ್ಮ ಸಿಂಹರಾಶಿಯವರಿಗೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ದುರ್ಬುದ್ಧಿಯೇ ತನ್ನ ಪ್ರಮುಖವಾದಂತಹ ಆಸ್ತಿ ಅಂತ ಮಾಡ್ಕೊಂಡು ಹೋದರೆ, ಕೆಲವು ಸಂದರ್ಭದಲ್ಲಿ ದುಷ್ಟರಾದಂಥ ಜನ ಸಿಕ್ಕಿದಾಗ ನಾವು ಕೂಡ ಸ್ವಲ್ಪ ಆ ಒಂದು ಕಟುತ್ವವನ್ನು ಅಂದರೆ ಕಟುವಾಗಿ ವರ್ತಿಸಬೇಕಾದಂತಹ ಸಂದರ್ಭವನ್ನು ಎದುರಿಸಬೇಕಾಗುತ್ತೆ. ಆದರೆ ಯಾರೂ ಕೂಡ ಕಟುವಾಗಿ ವರ್ತಿಸುವಂತಹ ಸಂದರ್ಭವನ್ನು ಆಶಿಸಬೇಡಿ. ಎಷ್ಟೇ ದುಷ್ಟ ಬಂದಾಗಲೂ ನಾವು ಆತನನ್ನು ಉಪಾಯದಿಂದ ದೂರ ಸರಿಸುವಂತಹ ಒಂದು ವಿಚಾರವನ್ನು ಮಾಡಬೇಕೇ ಹೊರತು ಅವನನ್ನು ಎದುರಿಸ್ತೇನೆ. ಯಾಕೆ ಅಂತಂದರೆ, ಬಂಡೆಗೆ ನಮ್ಮ ತಲೆ ತಟ್ಟಿದರೂ ಕೂಡ ಗಾಯ ಆಗುವಂತಹದ್ದು ನಮಗೆ, ಅಥವಾ ನಮ್ಮ ತಲೆಯ ಮೇಲೆ ಬಂಡೆ ಬಂದು ಬಿದ್ದರೂ ಕೂಡ ಗಾಯ ಆಗುವಂಥದ್ದು ನಮಗೆ. ನಮ್ಮ ತಲೆ ಗಟ್ಟಿ ಇದೆ ಅಂತ ನಾವು ಬಂಡೆಗೆ ಹೊಡ್ಕೋಬಾರ್ದು, ಅಥವಾ ಒಂದು ಬಂಡೆ ತುಂಡು ನಮ್ಮ ತಲೆಯ ಮೇಲೂ ಬೀಳಬಾರ್ದು. ಹಾಗಾಗಿ
ಈ ರಾಶಿಯವರು ಯುಕ್ತವಾದಂತಹ ರೀತಿಯಲ್ಲಿ ತಮ್ಮದೇ ಆದಂತಹ ಚಾತುರ್ಯವನ್ನ ಎಕ್ಸಿಕ್ಯೂಟ್ ಮಾಡಿದರೆ, ಇವತ್ತು ನಾವು ರಾಜಕಾರಣದ ಸಂದರ್ಭದಲ್ಲಿ ಕೆಲವರ ಬಗ್ಗೆ ಹೇಳ್ತೀವಿ, ಇವರಿಗೆ ಎಂಥ ಅದ್ಭುತವಾದಂತಹ ಒಂದು ಬೌದ್ಧಿಕ ಶಕ್ತಿ ಇತ್ತು. ಆದರೆ ಜನ ಅಂದರೆ ಈಗ ನಮ್ಮ ಭಾರತದಂತಹ ನಮ್ಮ ಈ ಪ್ರಜಾಸತ್ತೆ ಬಹುಶಃ ಜಗತ್ತಿನ ಒಳ್ಳೆಯ ವ್ಯವಸ್ಥೆಗಳಲ್ಲಿ ಎರಡನೇ ಒಳ್ಳೆಯ ವ್ಯವಸ್ಥೆ ಅಂತ ಜಗತ್ತು ಇದನ್ನ ಗುರುತಿಸುತ್ತೆ. ಹಾಗಾದ್ರೆ ಮೊದಲನೇದು ಯಾವುದು ಅಂತ ಇನ್ನೂ ಯಾರೂ ಗುರುತಿಸಿಲ್ಲ. ಪ್ರಜಾಸತ್ತೆಯಲ್ಲೂ ತನ್ನದೇ ಆದಂತಹ ದೌರ್ಬಲ್ಯಗಳಿದೆ. ಇನ್ನು ಉಳಿದಂತಹ ಒಂದು ಈ ನಾನು ಅದನ್ನ ಟೀಕಿಸ್ಲಿಕ್ಕೆ ಹೋಗೋದಿಲ್ಲ. ಸಾಧಾರಣವಾಗಿ ಇನ್ನು ಉಳಿದ ರೀತಿಯ ಒಂದು ಅಟೋಕ್ರಸಿ ಅಥವಾ ಒಂದು ನಿರಂಕುಶ ಪ್ರಭುತ್ವ ಇಂಥದ್ದೆಲ್ಲವನ್ನು ಗಮನಿಸಿದಾಗ ಅವೆಲ್ಲ ಏನ್ ಮಾಡುತ್ತೆ, ಪ್ರಜಾಸತ್ತೆ ಕೊಡಬಹುದಾದಷ್ಟು ಒಂದು ಹಾರ್ದಿಕವಾದಂತಹ ಸಂದರ್ಭಗಳನ್ನು ನಮಗೆ ನಿರ್ಮಿಸ್ಕೊಡೋದಿಲ್ಲ. ನಾನು ಯಾವ ಪಾರ್ಟಿಯನ್ನ ನಾನು ಟೀಕೆ ಮಾಡೋದಕ್ಕೆ ಇದನ್ನು ಹೇಳ್ತಾ ಇಲ್ಲ. ಈಗ ಈ ಚೀನಾದಂತಹ ಕಮ್ಯುನಿಸ್ಟ್ ಕಂಟ್ರಿಗಳಲ್ಲಿ ಏನಾಗುತ್ತೆ, ಇಡೀ ಒಂದು ಆಡಳಿತ ಯಾವುದೋ ಒಂದು ಗ್ರೂಪ್ನಲ್ಲಿ ಇರುತ್ತೆ. ಈ ಇಡೀ ದೇಶದ 7 ಬೀಳುಗಳನ್ನ ಆ ಗ್ರೂಪೇ ನಿರ್ಧಾರ ಮಾಡಬೇಕಾಗತ್ತೆ. ಅಲ್ಲಿ ಮತ್ತೆ ಅವ್ರು ಹೇಳಿದಂತಹ ಮಾತಿಗೆ ಪ್ರತಿ ಮಾತುಗಳು ಇಲ್ಲ. ಎಲ್ಲಿ ನಮ್ಮ ಮಾತುಗಳನ್ನ ನಾವು ನಿವೇದಿಸಿಕೊಳ್ಳಬಹುದಾದಂತಹ ಸ್ವಾತಂತ್ರ್ಯವನ್ನ ಕಳೆದುಕೊಳ್ತೇವೋ ಆಗ ಹಣ ಇದ್ದೂ ಕೂಡ ಪ್ರಯೋಜನ ಇಲ್ಲ. ಅದಕ್ಕಾಗಿ ನಾವು ಕೆಲವು ಮನೆಗಳಲ್ಲಿ ನಾವು ಯೋಚನೆ ಮಾಡಬೇಕು. ಅತ್ತೆ ಹೇಳ್ತಾಳೆ, ಅಯ್ಯೋ ದೇವರ, ನನ್ನ ಹತ್ರ ಹಣ ಇದೆ ಸರಿ, ಆದ್ರೆ ನನ್ನ ಈ ಒಂದು ದುರ್ಭರವಾದಂತಹ ಸ್ಥಿತಿ ಯಾರಿಗೂ ಬರಬಾರದು. ಯಾಕೆಂದ್ರೆ ಸೊಸೆಯಿಂದ ತೊಂದರೆ ಆಗ್ಬಿಡ್ಬಹುದು ಅವಳಿಗೆ, ಅಥವಾ ಸೊಸೆಗೆ ಏನಿದ್ರೆ ಏನಾಯ್ತು, ನಮ್ಮ ಗಂಡನಲ್ಲಿ ಇರುವಂತಹ ಸಂಪತ್ತು ಅಪಾರವಾದದ್ದು ಹೌದಾದ್ರೂ ಕೂಡ ಪ್ರತಿ ಹೆಜ್ಜೆಯಲ್ಲೂ ಟೀಕೆ ಮಾಡುವಂತಹ ಅತ್ತೆಯನ್ನ ನಾನು ಹೊಂದಿದ್ದೇನೆ. ಅಂದ್ರೆ ನಮ್ಮ ಜೀವನದಲ್ಲಿ ನಾವು ರಾಜಕಾರಣವನ್ನು ಅಥವಾ ಬಾಹ್ಯ ಜೀವನವನ್ನು, ಪಬ್ಲಿಕ್ ಜೀವನವನ್ನು ಯಾವ ರೀತಿಯಲ್ಲಿ ಬೇರೆ ರೀತಿಯ ಗ್ರೂಪ್ಗಳನ್ನಾಗಿ ನಿಯೋಜಿಸಿಕೊಳ್ತೇವೋ ಅದೇ ರೀತಿಯಲ್ಲಿ ಅಂತರ್ಗತವಾದಂತಹ ಒಂದು ಕೌಟುಂಬಿಕ ವಿಚಾರದಲ್ಲೂ ಕೂಡ ನಮಗೆ ಹೊರನೋಟದಲ್ಲಿ ಎಲ್ಲವೂ ಇದ್ದಂತೆ ಕಂಡರೂ ಯಾವುದೋ ಕಾರಣದಿಂದ, ಯಾವುದೋ ಒಂದು ವ್ಯಕ್ತಿಯ ಹಸ್ತಕ್ಷೇಪದಿಂದಾಗಿ ಎಲ್ಲವೂ ಇದ್ದೂ ಕೂಡ ಏನೂ ಇರದೇ ಹೋದಂತಹ ಶೂನ್ಯ ಸ್ಥಿತಿ ನಿರ್ಮಾಣವಾಗುವಂತಹದ್ದಕ್ಕೆ ಕಾರಣ ಇರುತ್ತೆ. ಅದು ವಿಶೇಷವಾಗಿ ಈ ಒಂದು ಸಿಂಹ ರಾಶಿಯವರು ಅದನ್ನು ಅನುಭವಿಸುವಂತಹದ್ದಕ್ಕೆ ಸಾಧ್ಯತೆ ಇರುತ್ತೆ. ಇನ್ನಿಷ್ಟು ವಿಸ್ತಾರವಾದಂತಹ ತಮ್ಮ ಕ್ಯಾನ್ವಾಸ್ ಅನ್ನ ಅವರು ಮಾಡಿಕೊಂಡು ವರ್ಚಸ್ಸನ್ನ ನಿರ್ಮಾಣ ಮಾಡಿಕೊಳ್ಳುವಂತಹ ಸ್ಥಿತಿಗತಿಗಳಿದ್ರೂ ಕೂಡ ಈ ಸೂರ್ಯನಿಗೆ ಬರಬಹುದಾದಂತಹ ಧಕ್ಕೆ, ನಾನು ಹಿಂದೆ ಹೇಳಿದಂತೆ ಸೂರ್ಯನಿಗೆ ಬರಬಹುದಾದಂತಹ ಧಕ್ಕೆ ವಿಶೇಷವಾಗಿ ವೀಕ್ ಆದಂತಹ ಬುಧನಿಂದ ಬರಬಹುದು, ಅಥವಾ ಸಮೃದ್ಧಿಯನ್ನು ತಂದುಕೊಡಬಹುದಾದಂತಹ ಬುಧನ ಶಕ್ತಿ ಇದೆ ಅಂತಾದ್ರೆ ಅತ್ಯುತ್ತಮವಾದಂತಹ ಒಂದು ಬೌದ್ಧಿಕವಾದಂತಹ ಅದಕ್ಕೆ ನಾವು ಸಮಾನಾರ್ಥವಾದ ಪದವನ್ನೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾದಂತಹ ಈ ಚಾಣಾಕ್ಷತೆಯನ್ನು ತುಂಬಿಕೊಡ್ಬೋದು. ಇವತ್ತು ನಾವು ಚಾಣಕ್ಯನ ಬಗ್ಗೆ ಮಾತನಾಡ್ತೇವೆ, ಎಷ್ಟೆಷ್ಟೋ ಜಾಗತಿಕವಾದಂತಹ ನಾವು ಒಬ್ಬ ಅರಿಸ್ಟಾಟಲ್ ಬಗ್ಗೆ ಮಾತಾಡ್ತೀವಿ, ಪ್ಲೇಟೋ ಬಗ್ಗೆ ಮಾತಾಡ್ತೀವಿ, ಅಥವಾ ಐನ್ಸ್ಟೈನ್ ಬಗ್ಗೆ ಮಾತಾಡ್ತೀವಿ. ಇವರೆಲ್ಲರ ಆ ಒಂದು ಬೌದ್ಧಿಕ ಶಕ್ತಿ ಎಲ್ಲಿಂದ ಬಂತು? ಇದೇ ಸೂರ್ಯ ಬುಧರಿಂದ ಬಂದಿತ್ತು. ಈ ಬುಧ ಅದ್ಭುತವಾಗಿ ಅಲ್ಲಿ ತನ್ನ ಯೋಗವನ್ನ ಸೂರ್ಯನಿಗೆ ಒದಗಿಸಿಕೊಟ್ಟಾಗ ಆ ಯೋಗದಿಂದಾಗಿ ಈ ಒಂದು ಸಿಂಹರಾಶಿಯವರು ಅನೇಕ ವಿಧದ ತಮ್ಮ ಗಳಿಕೆಯನ್ನ, ತಮ್ಮ ಒಂದು ಸಂಪತ್ತಿನ ಕೋಶಗಳನ್ನ ಸಂವರ್ಧಿಸಿಕೊಂಡಂತಹ ಅನೇಕ ಉದಾಹರಣೆಗಳು ಉಂಟು. ಆದರೆ ಇವರು ಕೂಡ ಅನೇಕ ಸಲ ಈ ಒಂದು ಸಂಯೋಜನೆ ಇದ್ರೂ ಕೂಡ ಬುಧ ಮತ್ತು ಸೂರ್ಯರ ಸಂಯೋಜನೆಯೋ ಅಥವಾ ಸೂರ್ಯನ ಮೂಲಕವಾದಂತಹ ಯಾವುದೋ ಒಂದು ನೆಲೆಯಲ್ಲಿ ಚಂದ್ರ ತನ್ನ ಶಕ್ತಿಯನ್ನು ಪಡೆದುಕೊಂಡಾಗ, ಹುಣ್ಣಿಮೆಯ ಚಂದ್ರ ಅತ್ಯಂತ ಸಮೃದ್ಧವಾದಂತಹ ಶಕ್ತಿಯನ್ನು ಪಡೆದಿರ್ತಾನೆ. ಯಾಕೆಂದ್ರೆ ಅವರಿಬ್ಬರು ಕೂಡ ಸಮಸಪ್ತಕ ಪಾಯಿಂಟ್ ನಲ್ಲಿ ನಿಂತಿರ್ತಾರೆ, ಎದುರು ಬದರಾಗಿ ನಿಂತಿರ್ತಾರೆ. ಸೂರ್ಯ ಸಿಂಹರಾಶಿಯಲ್ಲಿದ್ರೆ ಕರೆಕ್ಟ್ ಆಗಿ ಅಲ್ಲಿಂದ 7ನೇ ಮನೆಯಲ್ಲಿ ಅಂದ್ರೆ ಕುಂಭದಲ್ಲಿ ಚಂದ್ರ ಇರ್ತಾನೆ. ಅಂತಹ ಚಂದ್ರನಿಗೆ ಬಹಳ ದೊಡ್ಡದಾದಂತಹ ಶಕ್ತಿ ಇರುತ್ತೆ. ಆದ್ರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಚಂದ್ರ ಕುಂಭರಾಶಿಯಲ್ಲಿ ಇದ್ರೂ ಕೂಡ ಅದು ಶನೈಶ್ಚರನ ಆಡಳಿತದ ರಾಶಿ ಆಗಿರೋದ್ರಿಂದ ಹುಣ್ಣಿಮೆಯ ಚಂದ್ರನಾಗಿ ಇರಬೇಕಾದಂತಹ ಒಂದು ಅವನ ಶಕ್ತಿಯ ದೊಡ್ಡ ಗಂಟಲ್ಲಿ ಅನೇಕ ರೀತಿಯದ್ದು ಶನೈಶ್ಚರನ ಮನೆಯಾಗಿರೋದ್ರಿಂದ ಅವನು ಕಳ್ಕೊಳ್ಳುವಂತಹದ್ದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಈ ಗ್ರಹಗಳೆಲ್ಲ ಹೇಗೆ ಅಂತಂದ್ರೆ ಎಲ್ಲ ಗ್ರಹಗಳಿಗೂ ಕೂಡ ಅವು ಶಕ್ತಿಯನ್ನ ಪಡೆದಿವೆ ಅನ್ನುವಲ್ಲಿಯೇ ಅವು ತಮ್ಮ ದೌರ್ಬಲ್ಯವನ್ನು ಪಡೆಯಬಹುದಾದಂತಹ ಅನೇಕ ವಿಚಾರಗಳನ್ನ ತಮ್ಮ ಆಂತರ್ಯದಲ್ಲಿ ಅವು ಬಚ್ಚಿಟ್ಕೊಳ್ತವೆ. ಅದಕ್ಕಾಗಿ ಆ ಜಾತಕದ ಇಡೀ ಒಂದು ವಿಸ್ತೃತವಾದಂತಹ ವಿಚಾರವನ್ನ ನಾವು ಅರ್ಥ ಮಾಡಿಕೊಂಡೇ ಧನಯೋಗ ಹೇಗೆ ಸಂಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಚಂದ್ರ ಮತ್ತು ಸೂರ್ಯರ ವಿಶಿಷ್ಟವಾದಂತಹ ಒಂದು ಸಂಯೋಜನೆ ಮೂಲಕ, ಬುಧನ ಒಂದು ಸಂಯೋಜನೆಯ ಮೂಲಕ ಅನೇಕ ರೀತಿಯ ತಮ್ಮ ಸಂಬಂಧವಾದಂತಹ ಧನಯೋಗಕ್ಕೆ ಶಕ್ತಿಯನ್ನ ತುಂಬಿಕೊಳ್ಳುವಂತಹ ಒಂದು ಅದೃಷ್ಟವನ್ನ ಈ ಸಿಂಹರಾಶಿಯವರು ಹೊಂದಿದರು. ಅನೇಕ ರೀತಿಯ ಅಧಿಕಾರದ ಒಂದು ಶಕ್ತಿಯನ್ನ ಇವರು ತಾನಾಗಿ ನೋಡಿ, ಧರ್ಮ ಕರ್ಮಾಧಿಪ ಯೋಗದ ಮೂಲಕವಾಗಿ, ಗಜಕೇಸರಿ ಯೋಗದ ಮೂಲಕವಾಗಿ,
ನಮ್ಮಲ್ಲಿಯ, ನಾನು ಅವರ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ಅವರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆದರು. ಆದರೆ ಆ 10 ವರ್ಷಗಳ ಕಾಲ ಪ್ರಧಾನಮಂತ್ರಿ ಅವರಾದರೂ ಕೂಡ ವರ್ಚಸ್ಸಿನ ಸಂವರ್ಧನೆಯ ಆ ಭಾಗ ಅವರ ಕ್ಷೇತ್ರದಲ್ಲಿ ಇದ್ದಿರಲಿಲ್ಲ. ಅವರು ಪ್ರಧಾನಮಂತ್ರಿಗಳು ಹೌದು, ಆದರೆ ಆ ತನ್ನ ಪ್ರಧಾನಮಂತ್ರಿ ಪಟ್ಟಕ್ಕೆ ಒಂದು ಆ ಸ್ವಾತಂತ್ರ್ಯದ ಒಂದು ಚೌಕಟ್ಟೇನಿದೆ ಅದನ್ನು ಪೂರ್ತಿಯಾಗಿ ಪಡೆದಿರದೆ ಹೋದಂತಹ ಒಂದು ದುರ್ಭರತೆಯನ್ನು ಅವರು ಪಡೆದಿದ್ರು. ಹಾಗಾದ್ರೆ ಹೇಗೆ ಅವರು ಪಡೆದಿದ್ರು? ಇದೇ ಕೇತುವಿನ ದುಷ್ಟತನದಿಂದಾಗಿ ಅದು ಆಗಿತ್ತು. ನೋಡಿ, 10 ವರ್ಷ ಪ್ರಧಾನಿ ಆಗಬಹುದಾದಂತಹ ಮನುಷ್ಯ, ನಾನು ಟೀಕೆ ಮಾಡ್ತಾ ಇಲ್ಲ, ಇವು ಗ್ರಹಗಳ ಮೂಲಕವಾಗಿ ಆಗತ್ತೆ. ನಾವು ಇನ್ಯಾರನ್ನು ಇದು ಮಾಡಿಕೊಂಡಾಗ ಅವರಿಗೆ ಇನ್ನು ಆಯಿತು, ಇನ್ನು ಅವರ ಜೀವನದ ಎಲ್ಲ ರಾಜಕೀಯ ಏನು ಸಂಬಂಧದ ಎಳೆಗಳನ್ನು ಕಡಿದುಕೊಂಡು ಇನ್ನು ಊರಿಗೆ ಹಿಂತಿರುಗಬೇಕು ಅನ್ನುವ ಸಂದರ್ಭದಲ್ಲಿ ಸಂಭವಿಸಿದಂತಹ ಯಾವುದೋ ಒಂದು ವ್ಯಕ್ತಿಯ ಸಾವು, ಒಬ್ಬ ಮಹತ್ವದ ವ್ಯಕ್ತಿಯ ಸಾವು ಅನಿರೀಕ್ಷಿತವಾಗಿ ಅವರಿಗೆ ದೊಡ್ಡದಾದಂತಹ ಒಂದು ಪೋಸ್ಟ್ ಅನ್ನು ಕೊಟ್ಬಿಡ್ತು. ಬಹಳ ಅತ್ಯುತ್ತಮವಾಗಿ 5 ವರ್ಷಗಳ ತಮ್ಮ ಆ ಒಂದು ಆಡಳಿತವನ್ನ ಅವರು ನಡೆಸಿಕೊಂಡು ಹೋದರು. ಇದು ಆಡಳಿತದ ಸಂದರ್ಭದಲ್ಲಿ ಹೌದಾದರೂ ಕೂಡ ಧನಯೋಗದ ಕಾರಣಕ್ಕಾಗಿಯೂ ಇಂತಹ ವೈಚಿತ್ರ್ಯಗಳು, ಯಾವುದೋ ಒಂದು ನಮಗೆ ನಿರೀಕ್ಷೆಯೇ ಇರದೆ ಹೋದಂತಹ ಒಂದು ವಿಚಾರ ನಮ್ಮ ಸಹಾಯಕ್ಕೆ ಬಂದು ನಮ್ಮನ್ನು ಅತ್ಯಂತ ಎತ್ತರಕ್ಕೆ ಏರಿಸಬಹುದಾದಂತಹ ಒಂದು ಶಕ್ತಿಯನ್ನು ದಯಪಾಡಿಸಬಹುದು. ಅಷ್ಟೇ ಅಲ್ಲ, ಎಲ್ಲವೂ ಇದ್ದರೂ ಕೂಡ ದುರ್ಬಲ ಅನ್ನುವಂತಹದ್ದನ್ನ ಪ್ರಚುರಪಡಿಸಬಹುದಾದಂತಹ ಕಾರಣಗಳು ಅಲ್ಲಿ ಹದಿಗಟ್ಟಬಹುದು. ಹಾಗಾಗಿ ಈ ಒಂದು ರೀತಿಯ ಸಿಂಹರಾಶಿಯ ಸಂಯೋಜನೆ ಹೇಗಿರುತ್ತೆ ಅಂತಂದ್ರೆ, ಅಧಿಕಾರದ ಯಾವುದೋ ಒಂದು ಶಕ್ತಿ ಅಥವಾ ಧನಯೋಗದ ಯಾವುದೋ ಒಂದು ಶಕ್ತಿ ಇವರಿಗೆ ಬಂದರೂ, ಸೂರ್ಯನ ಮೂಲಕವಾಗಿಯೋ ಅಥವಾ ಚಂದ್ರನ ಮೂಲಕವಾಗಿಯೋ ಅಥವಾ ಬುಧನ ಮೂಲಕವಾಗಿಯೋ ಬಂದರೂ ಕೂಡ, ಮುಖ್ಯವಾಗಿ ಶನೈಶ್ಚರನ ಮೂಲಕವಾದಂತಹ ಒಂದು ಏನಿದೆ ದುರ್ದೈವ, ಅಥವಾ ರಾಹುವಿನ ಮೂಲಕವಾಗಿ ಬರುವಂತಹ ದುರ್ದೈವ, ಅಥವಾ ಕೇತುವಿನ ಮೂಲಕವಾಗಿ ಒದಗಿ ಬರುವಂತಹ ದುರ್ದೈವ, ಇವುಗಳ ಮೂಲಕವಾಗಿ ಈ ಇಡೀ ಒಂದು ಗಟ್ಟಿಯಾದಂತಹ ಒಂದು ಕೇಂದ್ರ ನ್ಯೂಕ್ಲಿಯಸ್ ಏನಿದೆ ಅದು ಶಿಥಿಲವಾಗಿದೆ. ಈ ವ್ಯಕ್ತಿ ಇಷ್ಟೆಲ್ಲ ಇದ್ದರೂ ಕೂಡ ಯಾಕೋ ತನ್ನದಾದಂತಹ ಒಂದು ವರ್ಚಸ್ಸನ್ನು ಸಂಪಾದಿಸಿಕೊಳ್ಳಿಕ್ಕೆ ವಿಫಲನಾಗ್ತಾ ಇದ್ದಾನೆ. ಹಾಗೆಯೇ ತನ್ನದೇ ಆದಂತಹ ಒಂದು ಧನಯೋಗದ ವಿಚಾರವಾದಂತಹ ರೀತಿ ನೀತಿಗಳನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ಅಥವಾ ಅದನ್ನು ಸುರಕ್ಷಿತವಾದಂತಹ ಒಂದು ನೆಲೆಯಲ್ಲಿ ತಂದು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂತಹ ವೈಚಿತ್ರ್ಯವನ್ನು ಇತರರಿಗೆ ಕಾಣುವಂತೆ ಮಾಡಿಬಿಡಬಹುದು. ಅಥವಾ ಅವನ ಅರಿವಿನಲ್ಲಿ, ಹೌದು, ಎಲ್ಲರೂ ನಾನು ಶ್ರೀಮಂತ ಅನ್ನುವುದಾಗಿ ಗ್ರಹಿಸಿದ್ದಾರೆ, ಆದರೆ ನನ್ನ ಶ್ರೀಮಂತಿಕೆಯ ಭಾಗ ಯಾವ ರೀತಿಯಲ್ಲಿ ಅದು ಕೊಳೆತು ಹೋಗಿರುವಂತಹ ಹಣ್ಣಿನ ಸ್ವರೂಪದಲ್ಲಿ ಇದೆ ಅನ್ನುವಂತಹ ಮಮ್ಮಲ ಮರುಗುವಿಕೆ ಅವನ ಅಂತರಾತ್ಮದ ಒಂದು ಯಾತನೆ ಏನಿದೆ ಅದು ಬಹಳ ವಿಚಿತ್ರವಾಗಿ ಅವನನ್ನ ಸುಡಬಹುದು. ಇವನ್ನೆಲ್ಲ ಗಮನಿಸಬೇಕು ನಾವು. ಸೂರ್ಯನ ಮೂಲಕವಾಗಿ ಈ ರಾಶಿಯವರಿಗೆ ಸಂಪ್ರಾಪ್ತಿಯಾಗುವಂತಹ ಧನದ ವಿಚಾರ ಹೌದಾದರೂ ಕೂಡ ಇತರ ಯಾವೆಲ್ಲ ವಿಚಾರಗಳು ಇವರನ್ನ ಕಡು ಬಡತನದ ಸ್ಥಿತಿಯಲ್ಲಿ, ಹಣ ಇದ್ದರೂ ಕೂಡ ಕಡು ಬಡತನದ ಸ್ಥಿತಿಯಲ್ಲಿ ಇಡಿಸ್ತವೆ ಅನ್ನುವಂಥದ್ದನ್ನ ನಾವು ಆ ಜಾತಕವನ್ನು ಗ್ರಹಿಸಿಯೇ ಹೇಳಬೇಕಾದಂತಹ ವಿಚಾರಗಳಿವೆ. ಇವೆಲ್ಲವನ್ನು ಪರಾಮರ್ಶಿಸಿ ನಾವು ಹೇಳುವಂತಹದ್ದಾದ್ರೆ, ಈ ಮುಖ್ಯವಾಗಿ ಸಿಂಹರಾಶಿಯವರು ತಮ್ಮದೇ ಆದಂತಹ ಅಂದರೆ ಜನರ ನಡುವೆ ನಾನು ನಿಲ್ಲುತ್ತೇನೆ, ಜನರ ನಡುವೆ ನಾನು ನನ್ನ ಶಕ್ತಿಯನ್ನು ಸಂಪಾದಿಸ್ಕೊಳ್ತೇನೆ. ಇವತ್ತು ಎಷ್ಟೆಲ್ಲ ನಾವು ಲೀಡರ್ಸ್ಗಳನ್ನು ನೋಡ್ತೇವೆ, ಅವರು ಬಂದು ನಿಂತರೆ ಸಾಕು, ಜನ ಏನಾಗ್ತಾರೆ, ಅವರ ಒಂದು ಆಗಮನದ ಸಂದರ್ಭದಲ್ಲಿ ಪುಳಕಿತರಾಗ್ತಾರೆ. ಅಂತಹ ಒಂದು ಜನ ಬೆಂಬಲವನ್ನ ಅಥವಾ ಒಂದು ಅಭಿಮಾನಿಗಳನ್ನ ಪಡೆಯುವಂತಹ ಒಂದು ರೀತಿ ನೀತಿಗಳು, ಆ ಒಂದು ಸುದೈವ ಇವರ ಪಾಲಿಗೆ ಮೂಡಿ ಬಂದುವಂತಹದ್ದು ಒಂದು ಸಂದರ್ಭ ಅತ್ಯುತ್ತಮವಾಗಿ ಆ ಜಾತಕದಲ್ಲಿ ಇದ್ದರೆ, ಹಣವೂ ಕೂಡ ಇವರಿಗೆ ನಿರಾಯಾಸವಾಗಿ ಬರುವಂತಹ, ಬಂದ ಹಣ ಯಾವುದೋ ಒಂದು ಕಾರಣಕ್ಕಾಗಿ ಅದು ಕೆಟ್ಟ ಮೂಲದಿಂದ ಬರದೆಯೇ ಒಳ್ಳೆಯ ಮೂಲದಿಂದ ಬರುವಂತಹ ಸಾರ್ಥಕತೆಯ ಕ್ಷಣವನ್ನು ನಿರ್ಮಿಸಿಕೊಡುವಂತಹ ಒಂದು ವೈಚಿತ್ರ್ಯವನ್ನ, ಮಾಯೆಯನ್ನ ಇದು ನಿರ್ಮಾಣ ಮಾಡುತ್ತೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ಈ ಒಂದು ಸಿಂಹರಾಶಿಯವರು ಗಮನಿಸಬೇಕು. ಆ ಗಮನಿಸುವುದರ ಮೂಲಕವಾಗಿ ತಮ್ಮನ್ನ ತಾವು ಧನಯೋಗದ ಸಂದರ್ಭಕ್ಕೆ ಹೇಗೆ ಸಂರಕ್ಷಿಸಿಕೊಳ್ಳಬೇಕು ಅನ್ನುವಂಥ ಬುದ್ಧಿಮತ್ತೆಯನ್ನು ಪ್ರದರ್ಶಿಸಬೇಕು. ನಮಸ್ಕಾರ.